ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 31ಗೆ ಎಲ್ರಿಗೂ ಸ್ವಾಗತ. ಇವತ್ತು ಎಂದಿನಂತೆ ನನ್ನ ಯೋಗ ಕ್ಲಾಸ್ ಮುಗಿಸಿ ನಾನು ಶಾಪಿಗೆ ಬರ್ತಾ ಇದ್ದೀನಿ. ಆ್ಯಕ್ಚುಲಿ 2 ಡೇಸಿಂದ ಸ್ವಲ್ಪ ಹುಷಾರಿಲ್ಲ. ಸೊ ನನ್ನ ಕಣ್ಣು ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತೇಳಿ. ನಾವೆಷ್ಟೇ ರೆಡಿ ಆದ್ರೂ ಕಣ್ಣು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ನಾವು ಹೆಲ್ದಿ ಆಗಿದ್ದೀವಾ ಇಲ್ವಾ ಅಂತೇಳಿ. ಆಮೇಲೆ ಬ್ರೇಕ್ಫಾಸ್ಟ್ಗೆ ಪ್ರೋಟೀನ್ ಶೇಕ್ ಕುಡಿದೆ. ಸೊ ಇದಾದಮೇಲೆ ಇವತ್ತು ಸ್ವಲ್ಪ ವುಡನ್ ವರ್ಕ್ ಇದೆ ನನ್ನ ಶಾಪ್ದು, ಹಾಗಾಗಿ ಸ್ವಲ್ಪ ಪರ್ಚೇಸಿಂಗ್ ಹೋಗ್ತಿದ್ದೀನಿ. ನಮ್ಮ ಶಾಪ್ಗೆ ಅಥವಾ ನಮ್ಮ ಮನೆಗಳಿಗೆ ನಮಗೇನಾದರೂ ಇಂಟೀರಿಯರ್ ವರ್ಕ್ ಅಥವಾ ವುಡನ್ ವರ್ಕ್ಸ್ ಏನೇ ಬೇಕು ಅಂತ ಹೇಳಿದ್ರು ಖುದ್ದಾಗಿ ನಾವೇ ಹೋಗಿ ತೊಗೊಂಡು ಅದನ್ನ ಮಾಡಿಸೋದು ಚೆನ್ನಾಗಿರುತ್ತೆ. ರೆಡಿಮೇಡ್ಗಿಂತ ನಾವು ಹೋಗಿ ಆರ್ಡರ್ ಕೊಟ್ಟು ಮಾಡಿದಾಗ ಅದ್ರ ಕ್ವಾಲಿಟಿ ನಮಗೆ ಗೊತ್ತಿರುತ್ತೆ. ಸೊ ಅದೆಷ್ಟು ಬಾಳಿಕೆ ಬರುತ್ತೆ ಅಂತೇಳಿ ಗೊತ್ತಿರುತ್ತೆ. ಹಾಗಾಗಿ ನನ್ನೆಲ್ಲ ಕೆಲಸನ ಆದಷ್ಟು ನಾನೇ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ವುಡನ್ ವರ್ಕ್ಸ್ ಏನೇ ಮಾಡಿಸಿದ್ರು ಅದ್ರ ಮೇಲ್ಗಡೆ ಇರುವಂಥ ಫಾರ್ಮಿಕಾ ನಾವು ಯಾವ್ದು ತೊಗೊತೀವಿ ಅದರಿಂದನೇ ಆ ಲುಕ್ ಚೇಂಜ್ ಆಗೋದು. ಹಾಗಾಗಿ ನಾನು ಯಾವ್ದು ತುಂಬ ಚೆನ್ನಾಗಿದೆ ಅದನ್ನು ಸೆಲೆಕ್ಟ್ ಮಾಡಿ ಇನ್ನೊಂದು 2 ಡೇಸಲ್ಲಿ ನಾನು ಏನು ಆರ್ಡರ್ ಕೊಟ್ಟಿದ್ದೀನಿ ಅದು ವುಡನ್ ವರ್ಕ್ದು ರೆಡಿ ಆಗುತ್ತೆ. ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಸೊ ಮಧ್ಯಾಹ್ನದ ಊಟಕ್ಕೆ ನಾನು ದೋಸೆ ಮತ್ತು ಪನ್ನೀರ್ ಗ್ರೇವಿ ತಿಂದೆ. ಇದಾದಮೇಲೆ ಪೆಂಡಿಂಗ್ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿಕೊಂಡು ಜೊತೆಗೆ ಆ್ಯಸ್ ಯೂಶ್ವಲ್ ಕ್ಯಾರೆಟ್ ಮತ್ತು ಕುಕುಂಬರ್. ಆಮೇಲೆ ಈ ನಮ್ಮ ಬೇಲ ಅವ್ರಿಗೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದೆ. ಸೊ ನಾವು ರೀಸೆಂಟಾಗಿ ಡಿಸೈನ್ ಮಾಡಿದಂಥ ಕಾಸ್ಟ್ಯೂಮ್ ಇದು. ಈ ಸ್ಯಾರಿ ನಂಗೆ ಸಖತ್ ಇಷ್ಟ ಆಯಿತು. ಸ್ಯಾರಿ ವಿತ್ ಈ ಬ್ಲೌಸ್ ಎಸ್ಪೆಷಲಿ ಹೈ ನೆಕ್. ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇದಲ್ಲ, ಬ್ಲೌಸೇ ತುಂಬ ಟ್ರೆಂಡಿಯಾಗಿ ವೇರ್ ಮಾಡ್ತಾರೆ. ಹಾಗಾಗಿ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಮತ್ತು ಬ್ಲೌಸ್ನ ರೆಡಿ ಮಾಡಿದ್ವಿ. ಸೊ ರೆಡಿ ಮಾಡಿದ್ಮೇಲೆ ಡಿಸ್ಪ್ಲೇಗೆ ಹಾಕಲೇಬೇಕಲ್ವ, ಹಾಗಾಗಿ ಇದನ್ನು ರೆಡಿ ಮಾಡಿ ಆಫ್ಟರ್ ದ್ಯಾಟ್ ನನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮಲ್ಲಿ ಗ್ರೀನ್ ಟೀ ಆ್ಯಂಡ್ ಡ್ರೈ ಫ್ರೂಟ್ಸ್ ಆ್ಯಂಡ್ ಡಾರ್ಕ್ ಚಾಕ್ಲೇಟ್, ಆ ನಂತರ ಎಂದಿನಂತೆ ನನ್ನ ಓಟ್ಸ್ ಸೂಪ್ ಕುಡಿದು ಡಿನ್ನರ್ಗೆ ಇವತ್ತಿನ ದಿನ ನಾನು ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.